Bottle Ganchale. ನಾಳೆ ಕೊಯ್ತು ನನಗೆ ಎಲ್ಲರೂ ನಾವು ಆ್ಯಕ್ಚುಲಿ ಎಲ್ಲಿಗೆ ಬಂದಿದ್ದೀವಿ ಬ್ರೋ? ನಾವು ಹೊನ್ನಾವರದಿಂದ ಗೋಕರ್ಣ ಹೋಗ್ತಾ ಇದ್ದೀವಿ. ಇಲ್ಲ, ಆ್ಯಕ್ಚುಲಿ ನಾವು ನಿನ್ನೆ ರಾತ್ರಿ ಹೊರಟಿದ್ದು ಬೆಂಗಳೂರಿಂದ ಗೋಕರ್ಣ ಅಂತ. ನಾವು ಮಧ್ಯದಲ್ಲಿ ಈಗ ಕೇಶವನಾಥ ಟೆಂಪಲ್ ನೋಡಿಕೊಂಡು ಈಗ ವಾಪಸ್ ಗೋಕರ್ಣಗೆ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ಟೈಮ್ ಇದೆ. ಹಿಂದ್ಗಡೆ ನಮ್ಮ ಚೀಫ್ ಗೆಸ್ಟ್ ಬಂದಿದ್ದಾರೆ. ಕಾಣಿಸ್ತಾರೆ, ಸ್ವಲ್ಪ ಫ್ಲಾಶ್ ಆಗ್ತೀನಿ ತಡೀರಿ. ಲೈಟ್ ಹಾಕಲ್ಲ. ಇವರು ಯಾರಂತ ಅವರೇ ಎಕ್ಸ್ಪ್ಲೇನ್ ಮಾಡ್ಕೊಂತಾರೆ. ಯಾರು ನೀವು? ಅಶಿಕ್ ಗೌಡ. ಡಾಕ್ಟರ್ ನೇಹಾ. ಅವ್ರಿಗೆ ಹೇಳ್ತೀನಿ. ನಾನು ಬೆಂಗಳೂರಿಂದ ಇವ್ರ ಜೊತೆ ಹೊರಟಿದ್ದೀನಿ. ಈಗ ಗೋಕರ್ಣ ಆನ್ ದ ವೇ. ನೀನೇ ಪ್ರೊಫೆಷನಲ್ ಆಗಿ ಹೇಳ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಗೌಡ ನೀನ್ ಹೇಳು ಗೌಡ, ನೀನು ಸ್ವಲ್ಪ ನಿನ್ನ ಕ್ರಿಯೇಟಿವಿಟಿ ತೋರಿಸು ಗೌಡ. ನಾನೇನು ಕ್ರಿಯೇಟಿವಿಟಿ ತೋರಿಸಿಲ್ಲ. ಹೇಳು ಕ್ರಿಯೇಟಿವಿಟಿ ಅಷ್ಟೇ. ಆಶಿಕ್ ಗೌಡ ಅಷ್ಟೇ ನನ್ನ ಹೆಸರು. ನನ್ನ ಹೆಸರು ಡಾಕ್ಟರ್ ಶೋಕಿ. ಇವ್ರ ಜೊತೆ ಅಲ್ಲಿಯಕ್ಕೆ ಬಂದಿದ್ದೀನಿ. ಗೋಕರ್ಣ ಸುತ್ತಾಣ ಅಂತ ಬಂದಿದ್ದೀನಿ. ನ್ಯೂ ಇಯರ್ ಯಾ ಗಾಯ್ಸ್, ಆಕ್ಚುಲಿ ಅದು ಮರ್ತೇ ಬಿಟ್ಟೆ ನಾನು. ನಿನ್ನೆ ನ್ಯೂ ಇಯರ್ ಆಯ್ತು. ಹೌದು, ಜನವರಿ 1 ಇವತ್ತು. ಅಲ್ಲ ಇವತ್ತು. ಅದೇ ನಿನ್ನೆ ಮಧ್ಯರಾತ್ರಿ ನ್ಯೂ ಇಯರ್ ಆಯ್ತು. ಕಾರಲ್ಲಿ ಇಲ್ಲೇ ಕೇಕ್ ಇಟ್ಬಿಟ್ಟು ಕೇಕ್ ಕಟ್ ಮಾಡಿ ಎಲ್ಲ ಫುಲ್ಲು ಪಾರ್ಟಿ ಮಾಡಿ ಫುಲ್ಲು ಟ್ರಿಪ್. ಇಲ್ಲಿ ತನಕ ಹೆಂಗಿತ್ತು? ಕೇಶವನಾಥ ಟೆಂಪಲ್ ಹೇಗಿತ್ತು? ಸೂಪರ್ ಆಗಿತ್ತು. ನಮ್ಮ ರಿಷಬ್ ಶೆಟ್ಟಿ ಅವರು ಇದು ಮಾಡಿರೋಂಥ ಪ್ಲೇಸ್ ಅದು ಸಖತ್ತಾಗಿದೆ. ಯಾರು ವಿಸಿಟ್ ಮಾಡಬೇಕಾದಂಥ ಪ್ಲೇಸು. ಅಲ್ಲಿ ಹೋಗ್ಬೇಕಾದ್ರೆ ನೀವು ಹಳೆ ಗಾಡಿಗಳಲ್ಲಿ ಹೋಗ್ಬೇಡಿ, ಸ್ವಲ್ಪ ರೋಡ್ ಟಫ್ ಇದೆ ಹೋಗೋದಕ್ಕೆ. ಕರೆಕ್ಟ್. ಹೊಸ ಗಾಡಿಗಳಲ್ಲಿ ಹೋಗಿ. ಮತ್ತೆ ಅಲ್ಲಿ ಮಣ್ಣಿನ ಕಲರ್ ಬಗ್ಗೆ ಹೇಳಿ. ಮಣ್ಣಿನ ಕಲರ್ ತುಂಬಾ ಕೆಂಪಾಗಿದೆ, ನರ್ಜಿದಾವೆ, ಜಾರುತ್ತೆ. ಮಳೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೋಗೋದಕ್ಕೆ. ಆದಷ್ಟು ಇನ್ನೊಂದು 3 months ಚೆನ್ನಾಗಿರುತ್ತೆ, ಮಾರ್ಚ್ವರೆಗೂ. ಚೆನ್ನಾಗಿದೆ, ವಿಸಿಟ್ ಮಾಡಿ ಎಲ್ಲರೂ. ಹೌದು. ಆಶಿಕ್ ಗೌಡ್ರೆ, ನಿಮಗೆ ಅನಿಸ್ತಾಯ್ತು? ಯಾರೇ ಹೊಸಬ್ರು ಹೋಗೋರು ಕಸ ಎಲ್ಲ ಎಸ್ರಿಬೇಡಿ ಅಷ್ಟೇ ಹೇಳ್ಕೊಂಡು. ಅಲ್ಲಿ ಯಾವ ದೇವರಿತ್ತು ಆಶಿಕ್ ಗೌಡ್ರೆ? ಶಿವ. ಹೆಸರಲ್ಲೇ ಇದೆಯಲ್ಲ ಕೇಶವನಾಥ್. ಹೌದು. ಅದ್ರಲ್ಲೇನೆ. ಮತ್ತೆ ಮೇಡಮ್, ಅಲ್ಲಿ ನೀವು ಹಸುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ, ಅದು ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಹಸುಗಳು ನಮ್ಮನ್ನ ನೋಡ್ಕೊಂಡು ಬರ್ತಾ ಇದ್ವು. ಪರ್ಸನಲಿ ಜಾಗನೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ. ಇವರೆಲ್ಲ ತುಂಬಾ ಪ್ರೊಫೆಷನಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಗಾಯ್ಸ್. ಆಕ್ಚುಲಿ ಅದನ್ನ ನೀವು ವಿಸಿಟ್ ಮಾಡೋಂಥ ಜಾಗನೇ. ಯಾಕೆ ಈಗ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ನೀವು ಕೂಡ ಬಂದು ಎಕ್ಸ್ಪ್ಲೋರ್ ಮಾಡಿ, ನೋಡಿ ಆ ಜಾಗನ. ಯಾಕೆಂದ್ರೆ ಒಂದು ಗುಹೆ ಒಳಗಡೆ ಮೊಣಕಾಲ್ ತನಕ ನೀರು ತುಂಬಿಕೊಂಡು ಅಲ್ಲಿಂದ ಮುಂದೆ ಹೋಗಿ ಅಲ್ಲಿ ಶಿವನ ವಿಗ್ರಹ ಇರುತ್ತೆ. ಅದನ್ನ ನೀವು ಎಕ್ಸಾಜುರೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಹೋಗಿ ನೀವೇ ಎಕ್ಸ್ಪ್ಲೋರ್ ಮಾಡಿ. ಜಾಸ್ತಿ ಹೇಳಿದ್ರೆ ಚೆನ್ನಾಗಿರಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಈ ತರ ಮಧ್ಯದಲ್ಲಿ ಮೂಗ್ ತುರ್ಸೋರ್ಗೆ ಏನೋ ಅಂತಾರೆ. ಬಿಗ್ ಬಾಸ್ ಅಲ್ಲಿ ಅಶ್ವಿನಿ, ರಾಶಿಕಾ, ರಿಷಾ ಅಂತ ಇರ್ತಾರಲ್ಲ, ಅವ್ರದ್ದು ಬ್ಲೂ ಪ್ರಿಂಟೇ ಹೆಸರು ಕೊಡಿ ಅದಕ್ಕೆ. ಇವರು ನೀವೇ ಕಮೆಂಟ್ ಮಾಡಿ ಹೆಸರನ್ನ. ಇವರಿಗೆ ಎಷ್ಟು ಕಷ್ಟ ಆಗ್ತಿರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ? ಆಕ್ಚುಲಿ ಶಿ ಇಸ್ ಮೈ ವೈಫ್. ಓ ಅಲ್ಲ ಅಂತ ತೋರಿಸ್ತಾಳೆ ಬ್ರೋ, ಏನೋ ಇದೆ. ಇಂಟ್ರೊಡ್ಯೂಸ್ ಮಾಡ್ಬೇಕಿತ್ತು. ಜೀಸಸ್ ಅಂತನಾ? ಜೀಸಸ್ ಅಂತನಾ? ಅಲ್ಲಿದ್ರೆ ಜೀಸಸ್. ಜೀಸಸ್ ಇಲ್ಲ, ಏನೂ ಇಲ್ಲ. ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ. ಓಕೆ. ಜೀಸಸ್ ಅಂತಿದ್ದಾರೆ ಅಂದ್ಬಿಟ್ಟು ನಾವು ಕ್ರಿಶ್ಚಿಯನ್ಸ್ ಅನ್ಕೊಂಡ್ಬಿಟ್ಟಿರಿ. ನಾವು ಹಿಂದೂಸು, ಗೌಡಾಸು. ಓಕೆ ಗೈಸ್, ಈಗ ಆಕ್ಚುಲಿ ನಾವು ಹೊರಟಿದೀವಿ. ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅದು ನಿಮಗೆ ಮುಂದಿನ ಸಂಚಿಕೆ ಸಿಗುತ್ತೆ. ಸಂಚಿಕೆನೂ ಇಲ್ಲ, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುತ್ತೆ. ಅದನ್ನೇ ಹೇಳ್ತೀರಾ ನೋಡಿ. ಇಂಥವ್ರಿಗೆ ಏನ್ ಹೇಳ್ತೀರಿ? ಮೂಗ್ ತೂರ್ಸೋರಿಗೆ ಮೂಗಿಲಿ ಅಂತಾರೆ. ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತಾನೆ. ಅದಿರ್ಲಿ ಇಲ್ಲ, ನೆಕ್ಸ್ಟ್ ಸಂಚಿಕೆ ಗಿಂಚಿಕೆಲ್ಲ ಏನಿಲ್ಲ. ನೆಕ್ಸ್ಟ್ ವಿಡಿಯೋನಲ್ಲಿ ಪೆಂಗಿಸ್ತಾನ್ ಅಂತ ಅಲ್ಲ, ಎಲ್ಲರೂ ಪೆಂಗಿಸ್ತಾನ್ ಅಂತ ಒಂದು ದೇಶ ಇದೆ, ಅದಕ್ಕೆ ಅಧ್ಯಕ್ಷರು ಅವ್ರೆ. ಆ ದೇಶಕ್ಕೆ ಯಾರ್ಯಾರು ಸೇರಿಸ್ಬೇಕು ನೀವೇ ಸೇರಿಸಿ.
ವೀಸಾ ಫ್ರೀ ಇದೆ. ಹಾಯ್ 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 ಕರೆಕ್ಟ್, ಇವ್ರು ಹೇಳಿದ್ರೆ 100% ಕರೆಕ್ಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ಗೌಡ ಬಾಯ್ ಹೇಳ. ಪೀಸ್ ಔಟ್. ನೋಡಿದ್ರ ಗಾಯ್ಸ್, ನಮ್ಮ ಅಣ್ಣನ್ ನೋಡ್ಬಿಟ್ಟು ಎಲ್ಲರೂ ಹೆಂಗ್ ಬಾಯ್ ಅಂತಾರೆ ಅಂತ. ಇಷ್ಟು ಸ್ಮಾರ್ಟ್ ಇದಾರೆ. ಇನ್ನೇನು ಹೇಳ್ತು, ಸ್ಮಾರ್ಟ್ ಆಗಿ ಇನ್ನೊಂದು ಮರಿದ್ ಬರುತ್ತೆ. ಈ ಮಹಿಳೆ ಪಾಪ ಈ ಅಮಾಯಕ ಕಪ್ಪು ಮಾನವಗೆ ನೀರನ್ನ ಬಜೆಟಲ್ಲಿ ಕುಡೀರಿ ಅಂತಂದ್ರೆ, ಇನ್ನು ಊಟ ಮಾಡೋಕ್ಕಿಂತ ಮುಂಚೆ ಇವಳು ಹೋಟೆಲ್ ಡಿಸೈಡ್ ಆಗಿಲ್ಲ. ಆಗ ಎಲ್ಲರಿಗೂ ಏನಂತ ಅಂತಾರೆ, ಬಜೆಟಲ್ಲಿ ತಿನ್ನಬೇಕು, ಎಲ್ಲ ಕಮ್ಮಿ ಕಮ್ಮಿ ತಿನ್ನಿ ಅಂತ ಹೇಳಿರೋರು ಇವಳು. ಇವನು ಅಮಾಯಕ ಹೊಟ್ಟೆ ತುಂಬ್ತಾರ ಕೂಡ ಇಲ್ಲ. ಈ ಥರ ಮುಗ್ಧ ಜೀವಿಗೆ ಈ ಥರ ಒಂದು ಅದು ಆ ಥರ ಹೆಣ್ಣು ಕಂಟ್ರೋಲ್ ಮಾಡಿ ಮೈಂಡೆಲ್ಲ ಕರಪ್ಟ್ ಮಾಡಿ ಅಟ್ಯಾಕ್ ಮಾಡಿದೆ. ಇವನು ನೋಡಿ ನೀವು ಹೇಳಿದ್ರಲ್ಲಿ ಹೆಂಗಿದ್ದಾನೆ ನೀರ್ ಸಮೇತ ಕಮ್ಮಿ ಕುಡಿಬೇಕು. ನೋಡಿ ಫ್ರೆಂಡ್ಸ್, ಇಂಥವ್ರನ್ನ ಫಸ್ಟು ಬಿಗ್ ಬಾಸ್ ಇಂದ ಎಲಿಮಿನೇಟ್ ಮಾಡಬೇಕು. ಹಾಫ್ ಏನಿದೆ ರಾತ್ರಿವರೆಗೂ ಇದೆ ಇನ್ನು. ಇದ್ರ ಮೇಲೆ ನೀವೇನು ಮುಟ್ಟಂಗಿಲ್ಲ. ಬೈ ದ ವೇ, ನಾವಿಲ್ಲಿ ಅನ್ಲಿಮಿಟೆಡ್ ಮೀಲ್ಸಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಅನ್ಲಿಮಿಟೆಡ್ ರೈಸು ಹಾಕೋದು ತಿನ್ನಬೇಕು. ಇವಳು ಹೇಳಿರೋ ಒಂದೇ ಒಂದು ಮಾತಿಗೋಸ್ಕರ ಅವನು ಊಟನೇ ಮಾಡಿಲ್ಲ. ಆ ಕರ್ರಿ ಕೂಡ ನಮಗೆ ಕೊಟ್ಬಿಟ್ಟ, ತಿನ್ಕೊಂಬಿಡು ಅಂತ. ಅವಳು ನೋಡಿ ಅಲ್ಲಿ ನೀಟಾಗಿ ಬೆಕ್ಕರ್ ನಾರಾಯಣಿ ಮಾಡಿದ್ದಾಳೆ. ಎಲೆನ ಬಿಟ್ಟರೆ ಎಲೆನ ತಿನ್ಬಿಡ್ತಾಳೆ, ಮಸಾಲೆ ಹಾಕೊಂಬಿಟ್ಟು. ಪಾಪ ನಮ್ಮ ಹುಡ್ಗಂಗೆ ನೋಡಿ ತಿನ್ನಕ್ಕೆ ಬಿಟ್ಟಿಲ್ಲ. ತಿನ್ಬೇಡಿ ಆಯ್ತಾ. ಬಜೆಟ್ ಅಲ್ಲಿ ಇದೀವಿ ನಾವು. ಬಜೆಟ್ ಫುಲ್ ಮೀಲ್ಸ್ ಅಲ್ಲ, ಎಷ್ಟು ಮೀಲ್ಸಿದ್ರು ಏನು. ಆದರೆ ಇವಳು ನೀವಿರಲಿಲ್ಲ ಬ್ರೋ, ಆಗ ನೀವಿರಲಿಲ್ಲ. ಆಗ ಇವಳು ಇವನಿಗೆ ಹೇಳಿದ್ದು, ನೀನು ಸ್ವಲ್ಪ ಕಮ್ಮಿ ತಿನ್ನು, ಬಜೆಟಲ್ಲಿ ತಿನ್ನು ಅಂತ. ಏನು ಹೇಳ್ತೆ ಗೌಡ ಇದಕ್ಕೆ? ನೋಡಿ ಗೌಡ ಹೇಳ್ತಾನೆ, ಬಜೆಟಲ್ಲಿ ಹೋಟ್ಲಿಗೆ ಹೋಗೋಣ. ಗೌಡ ಹೇಳ್ತಿರೋದು ಫುಲ್ಲು. ನಾನು 1080 ಪಿಕ್ಸೆಲ್ ಝೂಮ್ ಮಾಡಿದ್ದೀನಿ. ಜನ ಇಂಥ ಒಂದು ಏನು ತೊಂದರೆನೆ. ಮಹಿಷಾಸುರಿನ ನಾವು ಖಂಡಿಸ್ಬೇಕು. ಮೇಡಮ್ ಎಲ್ಲಿಂದ ಬಂದ್ರಿ? ಮೇಡಮ್ ಎಲ್ಲಿಂದ ಬಂದ್ರಿ ಹೇಳಿ ಮೇಡಮ್, ಎಲ್ಲಿಂದ ಬಂದ್ರಿ? ಕರ್ನಾಟಕ ಬೆಂಗಳೂರಿಂದ ಬಂದಿದ್ದಾರೆ ಇವರು. ಕರ್ನಾಟಕ ಬೆಂಗಳೂರಿಂದ ಬಂದಿದ್ದಾರೆ. ಇಲ್ಲಿ ಫ್ರೀಯಾಗಿ ಇವರು ಕಸ್ಟಮರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ಸ್ಕೂಪ್ ಕೊಟ್ಟರೆ ಇವರು ಅಡ್ವಾಂಟೇಜ್ ತೊಗೊತವ್ರೆ. ಅದು ನಮ್ಮ ಹುಡುಗ ಯಾರು ಏನಾರು ಮಾಡ್ಕೊಳ್ಳಿ, ನನ್ನ ಪಾಡಿ ನಾನು ಐಸ್ ಕ್ರೀಮ್ ತಿಂತೀನಿ ಅಂತ ಅಲ್ಲೋಗೋನೆ. ಮೇಡಮ್ ಇವರಿಗೆ ಒಂದು ಸ್ಕೂಪ್ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಮೇಡಮ್. ನ್ಯಾಚುರಲ್ಸ್ ಅವರು ಒಪ್ಕೊಂತ ಇಲ್ಲ ಅವ್ರಿಗೆ. ಸೊ ನಾವೀಗ ನ್ಯಾಚುರಲ್ಸ್ ಐಸ್ ಕ್ರೀಮು ಭಟ್ಕಳದಲ್ಲಿ ತಿಂದ್ಕೊಂಡು, ಭಟ್ಕಳ ಬಸ್ ಸ್ಟ್ಯಾಂಡ್ ಮುಂದೆ ಇರುವ ಫಿಶ್ ಲ್ಯಾಂಡಲ್ಲಿ ನಾವು ಊಟ ಮಾಡಿದ್ದು ಫುಲ್ ಮೀಲ್ಸ್. ಫೈನಲಿ ನಾವು ನಕ್ಷತ್ರ ಬೀಚ್ ದಾಗೆ ಬಂದಿದ್ದೀವಿ. ಅದು ಈಗ ನೋಡಿ, ಇಲ್ಲಿ ನಾವು ಇದು ಗೋಕರ್ಣ ಬೀಚಲ್ಲಿ ಇದ್ದೀವಿ. ಇವನು ಗೊತ್ತಲ್ಲ, ಇವನು ಯಾರು ಅಂತ, ನಮ್ಮ ಫೇಮಸ್ ಗೌಡ. ಮುಂದೆ ಕಾಣಿಸ್ತಿರೋರು 2 ಕೋತಿಗಳು. ಈಗ ಜಸ್ಟ್ ನ್ಯೂಲಿ ವೆಡ್ ಆಗಿದೆ. ಈಗ ಜಸ್ಟ್ ನಿನ್ನೆ 4 ತಿಂಗಳಾಗಿದೆ ಮದುವೆ ಆಗಿ. ಅದಕ್ಕೆ ಹಿಂಗೆ ಆಡ್ತಾವ್ರೆ ಫುಲ್ಲು. ಹಿಂದೆ ಕಾಣಿಸ್ತಿರೋದು ಅದು ನಮ್ದು ನಕ್ಷತ್ರ ಬೀಚ್ ಡೇ. ಅದು ಒಂಥರ ಪೀಸ್, ತುಂಬಾ ಪೀಸ್ ಆಗಿದೆ. ನಿಮ್ಮ ಒಪಿನಿಯನ್ ಏನು? ನಮ್ಮ ಒಪಿನಿಯನ್ ನಾವೇ ಕಾಣ್ತಾ ಇಲ್ಲ. ಇವಾಗ ಅಷ್ಟೇ ಬಂದಿದ್ದೀವಿ, ಒಂದು 2 ದಿನ ಇದ್ಬಿಟ್ಟು ಆಗ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸಾಹೇಬ್ರು ಅವ್ರ ಒಪಿನಿಯನ್ ಕೊಡ್ತಾರೆ. ತುಂಬ ಎಂಜಾಯ್ ಮಾಡೋಣ, ನೋಡೋಣ. Yes, wait for the next video. Wait for the Gauda's reaction. ಅದೇ ನಮ್ಮದು ಸ್ಟೇ ಕಾಣಿಸ್ತಿರೋದು. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೆಲ್ಲ ಫುಲ್ಲು ಬೀಚ್ ಟ್ರೆಕ್ಕಿಂಗ್. ಆ್ಯಕ್ಚುಲಿ ಆ ಬೀಚಲ್ಲಿ ಅದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ನಿಮಗೆ ಪ್ಯಾರಡೈಸ್ ಬೀಚ್, ಹೋಮ್ ಬೀಚ್ ಎಲ್ಲ ಟ್ರೆಕ್ ಕವರ್ ಮಾಡ್ಕೊಬೋದು. ಸೊ ದಿಸ್ ಈಸ್ ಮೈ ಫೇವ್ರೇಟ್ ಅರೇಬಿಯನ್ ಸಿ. ಎಷ್ಟು ಸಮುದ್ರ ಕಾಮ್, ಪೀಸ್ಫುಲ್ ಆಗಿದೆ. ರಾತ್ರಿ ಇಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಕೂತಿದ್ರೆ ಚೆನ್ನಾಗಿರುತ್ತೆ.
ನೋಡಿ ಗಾಯ್ಸ್, ಫುಲ್ಲು ಆರ್ಟ್ ವರ್ಕ್ ಮಾಡಿದ್ದೀವಿ ಇಲ್ಲೆಲ್ಲ. ನೋಡಿ ಇಲ್ಲೊಬ್ಬ ಹುಡುಗ ಡಂಬೆಲ್ ಬಿಡಿಸ್ತಾನೆ, ಇಲ್ಲಿ ಒಬ್ಬ ತಾತನ ಮುಖ ಐತೆ, ಇದು ಏನಿದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇವೆಲ್ಲ ಗೌಡನ್ ಡ್ರಾಯಿಂಗ್ಸ್, ಇವನೇ ಕಲಾಕೃತಿ ಇವೆಲ್ಲ. ಇದು ಗೌಡಂದು, ಅಲ್ಲಿ ನೋಡ್ರಿ. ನೀವೆಲ್ಲ ಈಗ ಗಾಬರಿ ಆಗಿರ್ಬೇಕು, ಯಾಕೆ ಈ ಅಮ್ಮಂದು ಡ್ರೆಸ್ ಎಲ್ಲ ಚೇಂಜ್ ಆಗಿದೆ ಅಂತ. ಏನಾಗಿಲ್ಲ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರು, ಆವಾಗ ಕನ್ನಡಕನ ಸಮುದ್ರ ಪಾಲಿಗೆ ಹೋಯ್ತು, ಬಟ್ಟೆ ಎಲ್ಲ ನೆನೆಸ್ಕೊಂಡ್ರು, ಸಮುದ್ರ ಪಾಲಾಯ್ತು ಅಷ್ಟೇ ಎಲ್ಲ. ಸೊ ಹೋಗ್ಬಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ಬಂದವ್ರೆ. ಅದಕ್ಕೆ ಹೇಳೋದು, ಒಳ್ಳೆಯವರಿಗೆ ಕೆಟ್ಟದನ್ನ ಯಾವತ್ತು ಬಯಸಬಾರ್ದು ಅಂತ. ಸುಂದರಮ್ಮ ನೋಡಿ, ಇದು ನಮ್ಮದು ಸ್ಟೇದು ನೈಟ್ ವ್ಯೂ. ಏನು ಸಗಲ ಕಾಣಿಸ್ತಿದೆಯಲ್ಲ, ನಕ್ಷತ್ರ ಅಷ್ಟೇ. ಇಲ್ಲಿ ನಕ್ಷತ್ರನೇ ಮಾಡಿದ್ದಾರೆ ನೋಡಿ, ನಕ್ಷತ್ರನೇ ಮಾಡಿದ್ದಾರೆ. ನೋಡಿ ನನ್ನ ರೂಮ್ಮೇಟ್ಸ್ ಡ್ರ್ಯಾಕುಲಾ, ಇವೆರಡು ನನ್ನ ಹಂಪ್ಟಿ ಡಂಪ್ಟಿ. ಆ್ಯಂಡ್